ನಡೆದಿರತಕ್ಕಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಮಂತ್ರಿಗಳು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ 2 ಹೊಸ ಯೋಜನೆಗಳನ್ನು ಅನಾವರಣಗೊಳಿಸಿದ್ದಾರೆ. ಒಂದು, ಈ ನಮ್ಮ ಹೊಯ್ಸಳ ವಾಹನಗಳೇನಿದ್ದಾವೆ ಅವುಗಳನ್ನು ಯಾರು ಈ ಕರೆ ಮಾಡ್ತಾರೆ, ಅವರು ಕರೆ ಮಾಡಿದಾಗ ಅವರಿಗೆ ಈ ಹಿಂದೆಯೂ ಕೂಡ ಒಂದು SMS ಮೆಸೇಜ್ ಹೋಗ್ತಾ ಇತ್ತು. ಅದರಲ್ಲಿ ಅವರಿಗೆ CFS ನಂಬರ್ ಅಂದ್ರೆ ಯೂನಿಕ್ ID ನಂಬರ್ ಒಂದು ಕಳಿಸ್ತಾ ಇದ್ವಿ. ಇಂಥ ಹೊಯ್ಸಳ ನಂಬರು ಮತ್ತು ಈ ಅವರ CFS ನಂಬರ್ ಇಂದ ಅವರು ಅವರ ಕರೆಯನ್ನ ಟ್ರ್ಯಾಕ್ ಕೂಡ ಮಾಡಬಹುದಾಗಿತ್ತು. ಅದರಲ್ಲಿಯೇ ಈಗ ಇನ್ನು ಇಂಪ್ರೂವ್ ಮಾಡಿ ಸುಧಾರಣೆ ಮಾಡಿ ಅದರಲ್ಲಿ ಈಗ ಈ CFS ನಂಬರ್ ಜೊತೆಗೆ ಹೊಯ್ಸಳ ನಂಬರ್ ಜೊತೆಗೆ ಒಂದು ಟ್ರ್ಯಾಕಿಂಗ್ ಲಿಂಕ್ ಅನ್ನ ಕಳಿಸ್ತಾ ಇದ್ದೀವಿ SMS ನಲ್ಲಿ. ಆ ಲಿಂಕ್ ಅನ್ನ ಅವರು ಕ್ಲಿಕ್ ಮಾಡಿದ್ರೆ ಅವರಿಗೆ ಆ ಹೊಯ್ಸಳ ವಾಹನ ಎಷ್ಟು ಸಮಯ ತಗೊಳುತ್ತೆ ಮತ್ತು ಯಾವ ರೂಟ್ ನಲ್ಲಿ ಬರ್ತಾ ಇದೆ ಅನ್ನೋದನ್ನ ಅವರು ಲೈವ್ ಆಗಿ ನೋಡಬಹುದಾಗ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಓಲಾ, ಊಬರ್ ಅಥವಾ ಈವನ್ ಸ್ವಿಗ್ಗಿ, ಝೊಮ್ಯಾಟೋದವರು ಕೂಡ ಇದೇ ರೀತಿಯಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿದ ಮೇಲೆ ಅವು ಎಷ್ಟು ಗಂಟೆಗೆ ನಿಮಗೆ ತಲುಪ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೀವು ಗಮನಿಸಬಹುದು ವಾಹನ ಹೇಗೆ ಮೂವ್ ಆಗ್ತಾ ಇದೆ ಅನ್ನೋದನ್ನ. ಅದೇ ರೀತಿಯಲ್ಲಿ ನಾವು ಕೂಡ ಈಗ ಮಾಡಿದ್ದೇವೆ. ಇದರಿಂದಾಗಿ ನಾಗರಿಕರಿಗೆ, ಅದರಲ್ಲಿ ಮುಖ್ಯವಾಗಿ ಈ ಡಿಸ್ಟ್ರೆಸ್ ನಲ್ಲಿ ಇರ್ತಕ್ಕಂಥ ನಾಗರಿಕರು ಯಾರು ಕರೆ ಮಾಡಿರ್ತಾರೆ ಅವರಿಗೆ ಖಚಿತವಾಗ್ತದೆ ಎಷ್ಟು ಗಂಟೆಗೆ ಬರಬಹುದು, ಅಂದಾಜು ಎಷ್ಟು ಸಮಯ ತಗೋಬಹುದು, ಜೊತೆಗೆ ಯಾವ ರೂಟ್ ನಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ ಅವರು ದಾರಿ ತಪ್ಪಿ ಬೇರೆ ಎಲ್ಲಾದರೂ ಹೋದ್ರೆ ಅವರುಗಳಿಗೆ ಸೂಕ್ತವಾಗಿ ಮಾರ್ಗದರ್ಶನವನ್ನು ಕೂಡ ಅವರು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ನೀವು ಈ ಕ್ರಾಸ್ ಅಲ್ಲ, ಇಂಥ ಕ್ರಾಸು ಅಂತ ಹೇಳಿ. ಸೊ ಹೀಗಾಗಿ ಇದು ಒಂದು ನಾಗರಿಕರಿಗೆ ನಮ್ಮ ಹೊಯ್ಸಳ ಸೇವೆ 112 ಅಡಿಯಲ್ಲಿ ನಾವೇನು ಕೊಡ್ತಾ ಇದ್ದೀವಿ, ಅವರ ಮನೆ ಬಾಗಿಲಿಗೆ ಅಥವಾ ಘಟನೆ ಆಗಿರ್ತಕ್ಕಂಥ ಸ್ಥಳಕ್ಕೇನೆ ಹೋಗಿ ನೊಂದವರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದು, ಜೊತೆಗೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳೋದು, ಅದನ್ನು ಇನ್ನೂ ಉತ್ತಮವಾಗಿ ಇನ್ನೂ ಎಫಿಷಿಯೆಂಟ್ ಆಗಿ ಮಾಡಲಿಕ್ಕೆ ಈ ಒಂದು ಯೋಜನೆ ಸಾಕಾರ ಆಗ್ತದೆ ಅಂತ ನಾವು ಭಾವಿಸಿದ್ದೇವೆ. ನಾಗರಿಕರು ಇದನ್ನ ಗಮನದಲ್ಲಿಟ್ಕೊಳ್ಬೇಕು ಮತ್ತು ತಾವು ನಾಗರಿಕರಿಗೆ ಈ ವಿಷಯವನ್ನು ತಲುಪಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಈಗಾಗಲೇ ಇದು ಪ್ರಾರಂಭ ಆಗಿದೆ. ಈ ರೀತಿ SMS ಗಳಲ್ಲಿ ಟ್ರ್ಯಾಕಿಂಗ್ ಲಿಂಕ್ ಈಗಾಗಲೇ ಹೋಗ್ತಾ ಇದೆ. ಬಹಳಷ್ಟು ಜನ ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಇದರ ಪ್ರಯೋಜನದ ಬಗ್ಗೆ ಒಂದು ಸಮಾಧಾನವನ್ನು ಮತ್ತು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಎರಡನೇದಾಗಿ, ನಮ್ಮ ಬೆಂಗಳೂರು ನಗರದ 50 ಬೇರೆ ಬೇರೆ ಕಡೆಗಳಲ್ಲಿ, ಆಯ್ದ ಕಡೆಗಳಲ್ಲಿ ತಮಗೆ ಗೊತ್ತಿರುವ ಹಾಗೆ ಈ ಸೇಫ್ಟಿ ಐಲ್ಯಾಂಡ್ ಅಂತ ಹೇಳಿ ನಾವು ಮಾಡಿದ್ದೇವೆ. ಆಪತ್ ಬಾಂಧವ ಅಂತ ಹೇಳಿ ಒಂದು ಪಿಲ್ಲರ್ ಅನ್ನ ಹಾಕಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಸಾಮಗ್ರಿ ಅವಶ್ಯಕತೆ ಇಲ್ಲದೇನೆ, ಮೊಬೈಲ್ ಫೋನ್ ಅವಶ್ಯಕತೆ ಇಲ್ಲದೇನೆ ಅಥವಾ ಅವರ ಹತ್ರ ಹಣ ಕೂಡ ಇಲ್ಲದೆ ಇದ್ದಾಗ ಪೊಲೀಸ್ ಠಾಣೆಗೆ ಹೋಗ್ಲಿಕ್ಕೆ ಆಗ್ತಕ್ಕಂಥ ಸಂದರ್ಭ ಸನ್ನಿವೇಶ ಇಲ್ಲದೆ ಇರುವಾಗ ಆ ಒಂದು ಸೇಫ್ಟಿ ಐಲ್ಯಾಂಡ್ ನಲ್ಲಿ ಆ ಒಂದು ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಕಮಾಂಡ್ ಸೆಂಟರ್ನವರು ಆಡಿಯೋ ವಿಜುವಲ್ ಮುಖಾಂತರ ಅವರ ಜೊತೆ ಸಂಪರ್ಕವನ್ನು ಸಾಧಿಸಿ ಅವರಿಂದ ಮಾಹಿತಿಯನ್ನು ಪಡೆದು ಅವರಿಗೆ ಸಾಂತ್ವನವನ್ನು ಹೇಳಿ, ಜೊತೆಗೆ ಕೂಡಲೇ ಆಗಬೇಕಾಗಿರತಕ್ಕಂಥ ಪ್ರಕ್ರಿಯೆಗಳೇನಿದ್ದಾವೆ ಅವುಗಳನ್ನು ಮಾಡಲಿಕ್ಕೆ ಇದನ್ನು ಅಳವಡಿಸಲಾಗಿತ್ತು. ಇದು ನಮ್ಮ ನಿರ್ಭಯ ಸೇಫ್ ಸಿಟಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಪ್ರಮುಖವಾಗಿ ಈ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ವಿ. ಈಗಾಗಲೇ 50 ಕಡೆಗಳಲ್ಲಿ ಈ ಸೇಫ್ಟಿ ಐಲ್ಯಾಂಡ್ ಅಂದ್ರೆ ಆಪತ್ ಬಾಂಧವ ಪಿಲ್ಲರ್ಗಳು ಕಾರ್ಯಾರಂಭ ಮಾಡ್ತಾ ಇದ್ದೇವೆ. ನೀವು ಕೂಡ ಇದರ ಯಶಸ್ಸನ್ನ ಗಮನಿಸಿದ್ದೀರಿ. ಒಂದು ಫುಟ್ಬಾಲ್ ಕೋಚ್, ವಿದೇಶದಿಂದ ಬಂದಿರತಕ್ಕಂಥ ಒಬ್ಬ ಫುಟ್ಬಾಲ್ ಕೋಚ್ ತನ್ನ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕಳೆದುಕೊಂಡಾಗ ತನ್ನ ಹಣವನ್ನು ಕೂಡ ಯಾವುದೋ ಒಂದು ಕ್ಯಾಬ್ನಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಘಟನೆ, ಅದನ್ನ ಪೊಲೀಸರು ತ್ವರಿತವಾಗಿ ಒಂದು 3 ಗಂಟೆಯಲ್ಲೇ ಅದನ್ನು ಪತ್ತೆ ಹಚ್ಚಿ ಆತನಿಗೆ ತಲುಪಿಸಲಿಕ್ಕೆ ಈ ಸೇಫ್ಟಿ ಐಲ್ಯಾಂಡ್ ಅನುಕೂಲ ಆಗಿತ್ತು. ಆತ ಸೇಫ್ಟಿ ಐಲ್ಯಾಂಡ್ ಬಟನ್ ಒತ್ತಿದ್ದ ತಕ್ಷಣ ನಮ್ಮ ಪೊಲೀಸ್ ಕಮಾಂಡ್ ಸೆಂಟರ್ನವರು ಅವರ ಜೊತೆ ಸಂಪರ್ಕವನ್ನು ಸಾಧಿಸಿ ಮಾಹಿತಿಯನ್ನು ಪಡೆದುಕೊಂಡು ಮತ್ತು ಆ ಏರಿಯಾ ಎಲ್ಲಿತ್ತು ಮತ್ತು ಯಾವ ಕ್ಯಾಬ್ ನಂಬರ್ ಏನು ಅದನ್ನೆಲ್ಲ ತಿಳ್ಕೊಂಡು ತ್ವರಿತವಾಗಿ ಕ್ರಮ ಕೈಗೊಂಡಿದ್ರು. ಅದನ್ನ ಈಗ ನಾವು ಮೊಬೈಲ್ ಫೋನ್ಗಳಿಗೆ ವಿಸ್ತರಿಸ್ತಾ ಇದ್ದೀವಿ. ಮೊಬೈಲ್ ಫೋನ್ನಲ್ಲಿ ಅಂತಂದ್ರೆ ನಮ್ಮ KSP ಆಪ್, ಕರ್ನಾಟಕ ರಾಜ್ಯ ಪೊಲೀಸ್ನ ಒಂದು ಮೊಬೈಲ್ ಆಪ್ ಇದೆ, KSP ಆಪ್ ಅಂತೇಳಿ. ಆ ಆಪ್ ನ ಅಡಿಯಲ್ಲಿ ಒಂದು SOS ಬಟನ್ ಕೂಡ ನಾವು ಕೊಟ್ಟಿದ್ದೇವೆ. ಮಹಿಳೆಯರ ಮತ್ತು ಯಾರೇ ನೊಂದ ವ್ಯಕ್ತಿಗಳು ಅಥವಾ ಡಿಸ್ಟ್ರೆಸ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನ ಉಪಯೋಗ ಮಾಡಲಿಕ್ಕೆ ಅದನ್ನ ಕೊಡಲಾಗಿದೆ. ಅದರಲ್ಲೇ ಒಂದು ಈಗ ಅಪ್ಗ್ರೇಡ್ ಸುಧಾರಣೆಯನ್ನ ಮಾಡಲಾಗಿದ್ದು, ಆ ಒಂದು ಆಪ್ ನಲ್ಲಿ ನೀವು ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇದ್ದಾಗ, ಅದು ನೀವು ಯಾವುದೇ ಒಂದು ವಾಹನದಲ್ಲಿ ಹೋಗುವಾಗಿರ್ಬೋದು ಅಥವಾ ಬೇರೆ ಎಲ್ಲೋ ಸಾರ್ವಜನಿಕ ಸ್ಥಳದಲ್ಲಿ ಹೋಗುವಾಗಿರ್ಬೋದು, ಏನಾದರೂ ನೀವು ದುರ್ಘಟನೆಗೆ ಒಳಗಾದಾಗ ಅಥವಾ ಯಾರಾದರೂ ನಿಮ್ಮನ್ನು ಅಟ್ಯಾಕ್ ಮಾಡಿದಾಗ ಆ ಒಂದು ಆಪ್ ನಲ್ಲಿ ಇರ್ತಕ್ಕಂತಹ ಈ ವಿಡಿಯೋ ಕಾಲ್ ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ
ನೇರವಾಗಿ ಕಮಾಂಡ್ ಸೆಂಟರ್ನೊಂದಿಗೆ ನಿಮಗೆ ಸಂಪರ್ಕವನ್ನು ಒದಗಿಸಲಾಗ್ತದೆ. ಅಂದರೆ ಕಮಾಂಡ್ ಸೆಂಟರ್ನ ಆಡಿಯೋ ವಿಷುವಲ್ ಟೂ ವೇ ಆಡಿಯೋ ವಿಷುವಲ್ ಕಮ್ಯುನಿಕೇಷನ್ ಅದರಲ್ಲಿ ಪ್ರಾರಂಭ ಆಗ್ತದೆ ಮತ್ತು ನಮ್ಮ ಕಮಾಂಡ್ ಸೆಂಟರ್ನಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ಆ ಒಂದು ಸನ್ನಿವೇಶದ ಸಂಪೂರ್ಣ ಒಂದು ಕಂಟ್ರೋಲ್ ಅನ್ನು ಸಾಧಿಸಿ ತಮಗೆ ಬೇಕಾಗಿರ್ತಕ್ಕಂಥ ಏನು ಸಹಾಯ ಬೇಕಾಗಿದೆ ಪೊಲೀಸ್ ಸಹಾಯವನ್ನು ತ್ವರಿತವಾಗಿ ಒದಗಿಸುವುದರ ಜೊತೆಗೆ ಅಲ್ಲಿ ಆಗ್ತಕ್ಕಂಥ ವಿದ್ಯಮಾನಗಳನ್ನು ನೀವು ತೋರಿಸಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಇದು ಸೇಫ್ಟಿ ಐಲ್ಯಾಂಡ್ನ ಒಂದು ಎಕ್ಸ್ಟೆಂಡೆಡ್ ಅಪ್ಗ್ರೇಡೆಡ್ ವರ್ಷನ್ ಆಗ್ತದೆ. ಇದನ್ನ ಮೊಬೈಲ್ ಫೋನ್ ಅಡಿಯಲ್ಲಿಯೇ ನಾವು ಮಾಡಲಿಕ್ಕೆ ಸಾಧ್ಯ ಇರೋದ್ರಿಂದ ಅದನ್ನು ಕೂಡ ನಾವು ಈಗ ಮಾಡಿದ್ದೇವೆ. ಇದು ಬಹುಶಃ ದೇಶದಲ್ಲೇ ಪ್ರಥಮವಾಗಿರ್ತಕ್ಕಂಥದ್ದು. ಸೇಫ್ಟಿ ಐಲ್ಯಾಂಡ್ ಕೂಡ ಬೇರೆ ಯಾವ ರಾಜ್ಯದಲ್ಲಿ ಅಥವಾ ನಗರದಲ್ಲಿಯೂ ಕೂಡ ಇಲ್ಲ. ಹಾಗೆಯೇ ಇದು ಕೂಡ ಸೇಫ್ ಕನೆಕ್ಟ್ ಏನಿದೆ ಇದು ಕೂಡ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಇದನ್ನ ಪ್ರಾರಂಭ ಮಾಡಲಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಅತ್ಯಂತ ಡಿಸ್ಟ್ರೆಸ್ ಸಿಚುವೇಶನ್ ಇದ್ದಾಗ ರೋಡ್ ರೇಜ್ ಇರ್ಬೋದು ಅಥವಾ ಇನ್ನೊಂದೇನೋ ಸನ್ನಿವೇಶ ಇರ್ಬೋದು ಆ ಸಂದರ್ಭದಲ್ಲಿ ಈ KSP ಆ್ಯಪ್ನಲ್ಲಿ ಇರ್ತಕ್ಕಂಥ KSP ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಅದರಲ್ಲಿರ್ತಕ್ಕಂಥ SOS ಬಟನ್ ಏನಿದೆ ಅದರಲ್ಲಿರ್ತಕ್ಕಂಥ ಈ ಅಪ್ಗ್ರೇಡೆಡ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕಮಾಂಡ್ ಸೆಂಟರ್ನಿಂದ ನಿಮಗೆ ನೇರವಾಗಿ ಸಂಪರ್ಕವನ್ನು ಒದಗಿಸಲಾಗ್ತದೆ ಮತ್ತು ಆ ಸಂಪರ್ಕದ ಜೊತೆಗೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಪೊಲೀಸ್ ಸಹಾಯ ಬೆಂಬಲ ಮತ್ತು ಏನು ರಕ್ಷಣೆ ಇದೆ ಅದನ್ನ ನಾವು ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಸಾರ್ವಜನಿಕರು ಇದರ ಒಂದು ಉಪಯೋಗವನ್ನು ಕೂಡ ಪಡೆದುಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಈಗ ಅದರದೇ ಸಂಬಂಧಪಟ್ಟ ಹಾಗೆ ಬ್ರೋಷರ್ಗಳನ್ನು ನಿಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಅದರದ್ದೇ 2 ವಿಡಿಯೋಗಳಿದ್ದಾವೆ. ಯು ಕ್ಯಾನ್ ಹ್ಯಾವ್ ಅ ಲುಕ್ ಎಟ್ ದ ವಿಡಿಯೋ. ಬೆಂಗಳೂರು ನಗರಕ್ಕೆ ಮಾತ್ರ, ಯಾಕೆಂದ್ರೆ ಬೆಂಗಳೂರು ನಗರ ಕಮಾಂಡ್ ಸೆಂಟರ್ಗೆ ಇದು ಇದಾಗಿದೆ. ಸೊ ಯಾವುದೇ ಒಬ್ಬ KSP ಆ್ಯಪ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಇದೆ, ಎಲ್ಲ ಕಡೆಗಳಲ್ಲೂ ಕೂಡ ಉಪಯೋಗ ಮಾಡಬಹುದು. ಬಟ್ ಅವರು ಬೆಂಗಳೂರು ನಗರದಲ್ಲಿ ಇದ್ದಾಗ ಮಾತ್ರ ಈ ಅಪ್ಗ್ರೇಡೆಡ್ ವರ್ಷನ್ ಏನಿದೆ ಅದು ಉಪಯೋಗ ಆಗ್ತದೆ. ಕನೆಕ್ಟ್ ಆದ್ರೆ ಅದು ಸಪರೇಟ್ SOS ಬಟನ್ ಏನಿದೆ ಅದು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತದೆ. ಅಂದ್ರೆ ಕಂಟ್ರೋಲ್ ರೂಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅವರು. ಬಟ್ ಇದರಲ್ಲಿ ನೇರವಾಗಿ ಈ ನಮ್ಮ ಸೇಫ್ಟಿ ಐಲ್ಯಾಂಡ್ ಫೀಚರ್ಸ್ ಏನಿದೆ ಅದು ಇದರಲ್ಲಿ ಲಭ್ಯ ಆಗ್ತದೆ. ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ KSP ಆ್ಯಪ್ ಈಗಾಗಲೇ 4,50,000ಕ್ಕೂ ಮೇಲ್ಪಟ್ಟು ಸಾರ್ವಜನಿಕರು ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಸೇಫ್ ಕನೆಕ್ಟ್ ಅಲ್ಲ, KSP ಆ್ಯಪ್ ನಲ್ಲಿ ಸೇಫ್ ಕನೆಕ್ಟ್ ಇರುತ್ತೆ.